ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ಲಸ್ಟರ್ಗೆ ಸೇರಿರುವ ಕೊಂಡಸಂದ್ರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಸುಗ್ಗಿ ಕಾರ್ಯಕ್ರಮ ಸಂಭ್ರಮದಿಂದ ನೆರವೇರಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ನಂತರ ಮಕ್ಕಳಿಂದ ನಡೆದ ನೃತ್ಯ, ಹಾಡು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮನಸೆಳೆಯುವಂತಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ನಾರಾಯಣಸ್ವಾಮಿ ಬಿ ಮಾತನಾಡಿ, ನಾನು 2002ರಲ್ಲಿ ಈ ಶಾಲೆಗೆ ವರ್ಗಾವಣೆಗೊಂಡು ಸೇವೆಗೆ ಹಾಜರಾದೆ. ಆಗಿನಿಂದಲೂ ಪ್ರತಿ ವರ್ಷ ಮಕ್ಕಳ ಪ್ರತಿಭೆಯನ್ನ ಹೊರತರುವ ಉದ್ದೇಶದಿಂದ ಶಾಲಾ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಗ್ರಾಮಸ್ಥರು, ಪೋಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರು ನೀಡುತ್ತಿರುವ ಸಹಕಾರದಿಂದ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದು ತಿಳಿಸಿದರು. ಇದೇ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಶ್ರೀಮತಿ ರಂಜಿನಿ 2010ರಲ್ಲಿ ಸೇವೆಗೆ ಸೇರಿದ್ದು, ಅವರ ಉತ್ತಮ ಬೋಧನೆ ಹಾಗೂ ಶ್ರಮದಿಂದ ಮಕ್ಕಳು ಶಿಕ್ಷಣ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಪ್ರತಿಭಾ ಕಾರಂಜಿ, ಕ್ರೀಡಾ ಸ್ಪರ್ಧೆಗಳು ಹಾಗೂ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಕೊಂಡಸಂದ್ರ ಶಾಲೆಯ ಮಕ್ಕಳು ಪಂಚಾಯಿತಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಓದು ಕರ್ನಾಟಕ ಕಾರ್ಯಕ್ರಮದಲ್ಲಿಯೂ ಮಕ್ಕಳ ಪ್ರತಿಭೆ ಗಮನ ಸೆಳೆಯಿತು ಎಂದು ಅವರು ಹೆಮ್ಮೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಶಿಕ್ಷಕರು, ಮಹಿಳೆಯರು ಹಾಗೂ ಮಕ್ಕಳು, ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗ್ರಾಮದ ಜನರ ಸಹಕಾರದಿಂದ ಶಾಲೆಯು ಉತ್ತಮವಾಗಿ ಬೆಳೆಯುತ್ತಿದ್ದು, ಮುಂದೆಯೂ ಇದೇ ರೀತಿಯಲ್ಲಿ ಮಕ್ಕಳ ಪ್ರತಿಭೆಯನ್ನ ಬೆಳೆಸುವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಎಂದು ತಿಳಿಸಲಾಯಿತು. ಕೊಂಡಸಂದ್ರ ಶಾಲೆಯ ಮಕ್ಕಳ ಪ್ರತಿಭೆ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಈ ಶಾಲೆ ತಾಲೂಕಿನಲ್ಲಿ ಉತ್ತಮ ಹೆಸರನ್ನ ಗಳಿಸಿದೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಎಸ್ಡಿಎಂಸಿ ಸದಸ್ಯರು ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಅವರ ಒಂದು ಸಹಾಯವೂ ಇದೆ. ಜೋರ ಚಪ್ಪಾಳೆ ಕೊಡ್ತಾ ಇದ್ವಿ, ಜೋರ ಚಪ್ಪಾಳೆಯೊಂದಿಗೆ ಮುಖಾಂತರ ಅವರಿಗೆ ಒಂದು ಸ್ವಾಗತ, ಹೃದಯಪೂರ್ವಕ ಸ್ವಾಗತವನ್ನ ಜನಾದ್ರ ಬಳಿ ಅವ್ರಿಗೆ ಊಟ ವ್ಯವಸ್ಥೆಯನ್ನು ನಾವು ಮಾಡೋಣ. ನಮ್ಮೂರಲ್ಲಿ ನಾವೆಲ್ಲ ಒಂದಾಗಿರೋಣ, ನಾವೆಲ್ಲರಿಗೂ ಕೂಡ ನಾನು ಆ ವ್ಯವಸ್ಥೆಯನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟು ಭವ್ಯವಾದ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅವರಿಗೆ ಹೂಗುಚ್ಛ ಮತ್ತು ಶಾಲೆಯನ್ನ ನೀಡುವರು. ಶ್ರೀಮತಿ ಸರಸಮ್ಮ ಅವರು ಕೂಡ ನಮ್ಮ ಶಾಲೆಯಲ್ಲಿ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಡುಗೆ ಕೆಲಸದ ಮುಖಾಂತರ ಮಕ್ಕಳಿಗೆ ರುಚಿಯಾದಂತ ತಮ್ಮ ವೇದಿಕೆ ಪರವಾಗಿ ಆಧಾರದ ಸ್ವಾಗತವನ್ನ ಕೋರ್ತೇವೆ. ಕೊಂಡಸಂದ್ರ ಗ್ರಾಮದ ಗಣ್ಯಾತಿ ಗಣ್ಯರೇ, ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳೇ, ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕಿಯರೇ, ಊರಿನ ಪ್ರಮುಖ ಪೋಷಕ ವರ್ಗದವರೇ, ಎಲ್ಲ ನನ್ನ ಸ್ನೇಹಿತ ಮಿತ್ರರೇ,
ಇದೊಂದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹೆಂಗಂದಾಗ ಸರ್ಕಾರಿ ಶಾಲೆ ಒಂದು ಕೀಳಿರಿಮೆ ಶಾಲೆಯಾಗಿ ರೂಪುಗೊಳ್ಳದೆ ಪ್ರಜ್ವಲ ರೀತಿಯಲ್ಲಿ ಪ್ರಜ್ವಲಿಸುತ್ತಿರುವ ಒಂದು ಗ್ರಾಮವಾಗಿ ಕೊಣಸಂದ್ರ ಶಾಲೆ ಬೆಳೀತಾ ಹೋಗ್ತದೆ. ಇದು ಒಂದು ಅವಕಾಶ ನೋಡಿ. ಈ ಶಾಲೆಯ ಮುಖ್ಯ ಶಿಕ್ಷಕರು ನಾರಾಯಣಸ್ವಾಮಿ ಅವರು, ರಜನಿ ಮೇಡಮ್ ಅವರು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿದ್ಯೆಯನ್ನು ನೀಡಿ ಅದರ ಮೌಲ್ಯಗಳನ್ನ ಬೆಳೆಸ್ತಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಸರ್ಕಾರಿ ನೌಕರ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನೋಡಿ ಪೋಷಕರೇ, ನೀವು ಖಾಸಗಿ ಶಾಲೆಗೆ ವ್ಯಾಮೋಹ ಆಗ್ತಿದ್ದೀರಿ. ಅದೊಂದು ಗ್ರೇಡ್ ಅನ್ನೋ ಭಾವನೆ ಬೆಳೆಸ್ಕೊಂಡಿದ್ದೀರಿ. ಜೊತೆಗೆ ಇಂಗ್ಲಿಷ್ ವ್ಯಾಮೋಹ ಬೆಳೀತಾ ಇದೆ. ಪೋಷಕರೇ, ಇವತ್ತು ನಾವು ಇಲ್ಲಿ ಮುಂಭಾಗದಲ್ಲಿ ಆಸೀನರಾದಂತ ಗಣ್ಯಾತ ಗಣ್ಯರು ಇವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋರು. ನೀವೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋರು. ನೋಡಿ ಮಕ್ಕಳೇ, ಪೋಷಕರೇ, ಸರ್ಕಾರಿ ಶಾಲೆಯಲ್ಲಿ ಓದ ಮಗು ಮೌಲ್ಯಗಳನ್ನ ಬೆಳೆಸ್ಕೊಳ್ಳುತ್ತೆ. ಈ ಪಂಚಭೂತಗಳಲ್ಲಿ ಏನೇ ಕಷ್ಟ ಕಾರ್ಯಗಳನ್ನ ನಡೀತಾ ಇದ್ರು ಸಹ ಎದುರಿಸುವ ಶಕ್ತಿ, ಛಲ, ವಿಶ್ವಾಸ, ಗುರಿಯನ್ನು ಹೊಂದಿರುತ್ತೆ. ಅದೇ ಖಾಸಗಿ ಶಾಲೆಯಲ್ಲಿ ಓದಿರೋ ಮಗು ತುಸ್ಪಟಾಕಿ ಅಂತ ಹೇಳಿದಂಗೆ ಯಾವುದೇ ಒಂದು ನೊಣ ಅಷ್ಟು ಸಮಸ್ಯೆ ಏನಾದ್ರೂ ಬಂದಾಗ ಆ ಸಮಸ್ಯೆಯನ್ನ ಎದುರಿಸುವ ಶಕ್ತಿ ಆ ಮಗುವಲ್ಲಿ ಇರಲ್ಲ. ಬರೀ ಪುಸ್ತಕದ ಬದನೆಕಾಯಿಯಾಗಿ ರೂಪುಕೊಂಡಿರತ್ತೆ ಮಗು ಅಷ್ಟೇ. ನೋಡಿ ಪೋಷಕರೇ, ಸರ್ಕಾರಿ ಶಾಲೆಯನ್ನ ಉಳಿಸಿ, ಸರ್ಕಾರಿ ಶಾಲೆಗಳನ್ನ ಬೆಳೆಸಿ. ನಿಜವಾಗ್ಲೂ ಆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಗು ಉತ್ತಮ ಸ್ಥಾನಕ್ಕೆ ಹೋಗತ್ತೆ. ಜೀವನ ಹೆಂಗೆ ಸಾಗಿಸಬೇಕು, ಜೀವನ ಹೆಂಗೆ ಬೆಳೆಸ್ಕೋಬೇಕು, ಜೀವನವನ್ನ ನಾನು ಮುಂದೆ ಹೆಂಗೆ ರೂಪಿಸ್ಕೋಬೇಕು ಅನ್ನೋ ಮೌಲ್ಯಗಳನ್ನ ಬೆಳೆಸ. ವಿಶೇಷವಾದಂತಹ ನನ್ನ ಹೃದಯಪೂರ್ವಕ ವೈಯಕ್ತಿಕ ಹಾಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಣಸಂದ್ರ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ನಾರಾಯಣಸ್ವಾಮಿ ವಿ. ನಾವು 2002ರಲ್ಲಿ ಕೊಣಸಂದ್ರ ಶಾಲೆಗೆ ವರ್ಗಾವಣೆಯಾಗಿ ಇಲ್ಲಿ ಸೇವೆಗೆ ನಾವು ಹಾಜರಾದ್ವಿ. ಇಲ್ಲಿ ನಾವು ಮಕ್ಕಳ ಪ್ರಗತಿ ಉತ್ತಮವಾಗಿದೆ. ಆ ಪ್ರಗತಿ ಮೂಲಕ ಪ್ರತಿ ವರ್ಷ ನಾವು ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸುವುದಕ್ಕೋಸ್ಕರ ಪ್ರತಿ ವರ್ಷ ನಾವು ಶಾಲಾ ವಾರ್ಷಿಕೋತ್ಸವ ಹಾಗೂ ಈ ಶಾಲಾ ಒಂದು ಸಾಂಸ್ಕೃತಿಕ ಸುಗ್ಗಿ, ಸ್ವಸ್ತಿ ಕಾರ್ಯಕ್ರಮ, ಈ ಥರ ಬೇರೆ ಬೇರೆ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮಕ್ಕೆ ಗ್ರಾಮದ ಸರ್ವರು ಕೂಡ
ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಸಹಕಾರ ಕೊಟ್ಟು ಏನೇ ಕಾರ್ಯಕ್ರಮ ಆಗಲಿ ಉತ್ತಮವಾಗಿ ನಡೀಬೇಕು. ನಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಬೇಕು, ನಮ್ಮ ಮಕ್ಕಳ ಪ್ರಗತಿ ಉತ್ತಮವಾಗಿರಬೇಕು ಅಂತ ಗಮನಿಸಿ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಿ ನಮಗೆ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಅವರ ಈ ಒಂದು ಕಾರ್ಯವೈಖರಿಗೆ ನಮಗೆ ಇಲ್ಲಿ ನಾವು ಏನು ನಿವೃತ್ತಿ ಆಗುವ ತನಕ ನಾವು ಇಲ್ಲೇ ಕೆಲಸ ಮಾಡಬೇಕು ಅಂತ ನಾವು ಮನಸ್ಫೂರ್ತಿಯಾಗಿ ಒಪ್ಕೊಳ್ತೀವಿ. ಅವರ ಒಂದು ಸೇವೆ, ಅವರ ಒಂದು ನಡತೆ ಎಲ್ಲ ಉತ್ತಮವಾಗಿದೆ. ಇಂಥ ಗ್ರಾಮ ನಮ್ಮ ತಾಲೂಕಿನಲ್ಲಿ ನಾವೆಲ್ಲೂ ಕೂಡ ಕಂಡಿಲ್ಲ. ಅಂಥ ಗ್ರಾಮದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಮಕ್ಕಳು ಮೊದಲಿಂದ 2002ರಿಂದ ಬಂದಿದ್ದೀವಿ. ಅದೇ ಥರ ನಮ್ಮ ಶಾಲೆಯ ಸಹಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ರಂಜನಿ ಮೇಡಮ್ ಅವರು ಕೂಡ 2010ರಲ್ಲಿ ಈ ಶಾಲೆಗೆ ವರ್ಗಾವಣೆಗೊಂಡು ಇಲ್ಲಿ ಬಂದಿರ್ತಾರೆ. ಅವರ ಒಂದು ಕಾರ್ಯವೈಖರಿ, ಅವರ ಒಂದು ಪಾಠ ಪ್ರವಚನಗಳು, ಅವರ ಒಂದು ಬೋಧನೆ ಅತ್ಯುತ್ತಮವಾಗಿದೆ. ಅವರ ಮೂಲಕ ಮಕ್ಕಳು ಉತ್ತಮ ರೀತಿಯಲ್ಲಿ ಪ್ರಗತಿ ಹೊಂದಿದ್ದಾರೆ. ನಾವು 2002ರಲ್ಲಿ ಬಂದಾಗ ಆ ಮಕ್ಕಳನ್ನು ನೋಡಿ ಇನ್ನೂ ಹೆಚ್ಚಿಗೆ ಆ ಮಕ್ಕಳ ಪ್ರತಿಭೆ, ಮಕ್ಕಳನ್ನು ಚೆನ್ನಾಗಿ ಪಾಠ ಪ್ರವಚನಗಳಲ್ಲಿ ತೊಡಗಿಸ್ಕೋಬೇಕು. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿ ಆ ಮಕ್ಕಳನ್ನು ಒಂದು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯಬೇಕು. ಅವರ ಜೀವನವನ್ನು ಕಟ್ಟಿಕೊಳ್ಬೇಕು. ಆ ದೃಷ್ಟಿಯಿಂದ ನಾವು ಉತ್ತಮವಾದ ರೀತಿಯಲ್ಲಿ ಶ್ರಮಿಸ್ತಾ ಇದ್ವಿ. ಮಕ್ಕಳು ಹಾಗೆ ಸ್ಪಂದಿಸ್ತಾ ಇದ್ದಾರೆ. ಹೀಗೆ ನಾವು ಪ್ರತಿ ವರ್ಷ ಯಾವುದೇ ಒಂದು ಪಂಚಾಯಿತಿ ಮಟ್ಟದಲ್ಲಾಗಿರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಾಗಿರ್ಬೋದು ಆ ಒಂದು ಇದು ಪ್ರತಿಭಾ ಕಾರಂಜಿ ನಡೆದರೆ ಅಥವಾ ಯಾವುದಾದ್ರೂ ಕ್ರೀಡಾ ಚಟುವಟಿಕೆಗಳು ನಡೆದರೆ ಅದರಲ್ಲಿ ನಮ್ಮ ಒಂದು ಶಾಲೆಯ ಮಕ್ಕಳ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ಈಗ ಎಲ್ಲ ಸ್ಥಾನಗಳನ್ನು ಹೆಚ್ಚು ಸ್ಥಾನಗಳನ್ನು ಪಡೆದು ಮಕ್ಕಳು ಉತ್ತಮವಾದ ಕೀರ್ತಿ ತಂದಿರ್ತಾರೆ. ಶಾಲೆಗೆ ಕೊಂಡಸಂದ್ರ ಶಾಲೆ ಅಂದರೆ ಲಕ್ಷ್ಮೀಪುರ ಒಂದು ಕ್ಲಸ್ಟರ್ನಲ್ಲಿ ಉತ್ತಮ ಹೆಸರಿದೆ, ತಾಲೂಕಿನಲ್ಲಿ ಹೆಸರಿದೆ. ನಂತರ ಮೊನ್ನೆ ಓದು ಕರ್ನಾಟಕ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ನಮ್ಮ ಒಂದು ಇದು ಡಯಟ್ ಕಡೆಯಿಂದ ಮತ್ತು ನಮ್ಮ ಇವರು BRC ಹಾಗೂ ಪ್ರಥಮ ಫೌಂಡೇಶನ್ ಅವ್ರ ಕಡೆಯಿಂದ ಬಂದು ಓದು ಕರ್ನಾಟಕದ ಬಗ್ಗೆ ಅನೇಕ ಒಂದು ರೀತಿಯಲ್ಲಿ ನಮ್ಮನ್ನು ಮಕ್ಕಳನ್ನು ಅವರ ಪ್ರತಿಭೆಯನ್ನು ಗುರುತಿಸಿರ್ತಾರೆ. ಹಾಗೂ ಮಕ್ಕಳ ಒಂದು ಕತೆ ಕಟ್ಟೋದಾಗಿರ್ಬೋದು, ಸ್ವಂತ ಅವರೇ ಕಲ್ಪಿಸ್ಕೊಂಡು ಕತೆ ಕಟ್ತಾರೆ, ಒಂದು ನಾಟಕ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಗಮನಿಸಿ ಇಡೀ ತಾಲೂಕು ಜಿಲ್ಲೆಗೆ ಆ ಮಕ್ಕಳನ್ನು ಒಂದು ವಾಟ್ಸಪ್ಪು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೊಂಡೊಯ್ದು ಅವರು ಅಲ್ಲಿ ಒಂದು ಹೆಸರನ್ನು ಗಳಿಸಿರ್ತಾರೆ. ಈ ರೀತಿ ಕೊಂಡಸಂದ್ರ ಶಾಲೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಯಾವುದೇ ಪ್ರತಿಭಾ ಕಾರಂಜಿ ಆಗಲಿ ಇಡೀ ಪಂಚಾಯಿತಿ ನಮ್ಮ ಕ್ಲಸ್ಟರ್ನಲ್ಲಿ ಹೆಚ್ಚು ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನಗಳನ್ನು ತಂದು ನಮ್ಮ ಒಂದು ಕೊಂಡಸಂದ್ರ ಗ್ರಾಮ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದಿರತಕ್ಕಂಥ ಮಕ್ಕಳಿಗೆ ನಾವು ಆಭಾರಿಯಾಗಿದ್ದೇವೆ. ಹಾಗೆಯೇ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಈ ಗ್ರಾಮದ ಪ್ರತಿಯೊಬ್ಬರೂ ಕೂಡ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವರು ತುಂಬ ಸಹೃದಯ ನಮಗೆ ಸಹಕಾರ ಕೊಡ್ತಾರೆ. ಅವರ ಮೆಚ್ಚುಗೆ, ಅವರ ಸಹಕಾರವನ್ನು ನಾವು ಶ್ಲಾಘಿಸಬೇಕು. ಹೀಗೆ ಎಲ್ಲ ಶಾಲೆಗಳಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ಥರ ಮಕ್ಕಳಿಗೆ ಮತ್ತು ಗ್ರಾಮಸ್ಥರು ಸಹಕಾರ ಕೊಟ್ಟರೆ ಆ ಒಂದು ಶಾಲೆ, ಆ ಒಂದು ಮಕ್ಕಳು ಪ್ರಗತಿ ಹೊಂದಿ ಆ ಗ್ರಾಮ ಅಭಿವೃದ್ಧಿ ಆಗ್ತದೆ. ಆ ಗ್ರಾಮ ಒಂದು ಹೆಸರುವಾಸಿ ಗಳಿಸ್ಕೊಂಡು ಉತ್ತಮ ಪ್ರಜೆಗಳಾಗಿ ಉತ್ತಮ ರೀತಿಯಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡು ಉತ್ತಮ ಬದುಕನ್ನು ರೂಪಿಸ್ತಾರೆ. ಆ ಬದುಕನ್ನು ರೂಪಿಸಿಕೊಂಡು ದೇಶ ಕಟ್ಟುವ ಕಾರ್ಯದಲ್ಲಾಗಿರ್ಬೋದು ಅಥವಾ ಒಂದು ಉತ್ತಮ ಪ್ರಜೆಯಾಗಿ ಹೊರಹೊಮ್ಮುವುದಕ್ಕೆ ತುಂಬ ಅನುಕೂಲ ಆಗ್ತದೆ. ಆದ್ದರಿಂದ ಎಲ್ಲ ಶಾಲೆಗಳು ಕೂಡ ಈ ಥರ ಪ್ರಯತ್ನ ಮಾಡಿ ಕಾರ್ಯಕ್ರಮಗಳನ್ನು ಆಗಾಗ ಆಯೋಜನೆ ಮಾಡಬೇಕು. ಇವತ್ತು ನಾವು ಒಂದು 13/3/2026 ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋದನ್ನು SDMC ಮುಖಾಂತರ ನಾವು ಎಲ್ಲ ಗ್ರಾಮಸ್ಥರನ್ನು ಕರೆಸಿ ಸಭೆಗಳನ್ನು ಮಾಡಿ ಈ ಥರ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ತಿಳಿಸಿದಾಗ ಅವರು ಸರ್ ನಿಮ್ಮ ಮಾತಿಗೆ ಅಡ್ಡಿ ಇಲ್ಲ, ನೀವು ಏನು ಕಾರ್ಯಕ್ರಮದಲ್ಲಿ ಚಟುವಟಿಕೆಗಳು ರೂಪಿಸ್ಕೊಳ್ತೀರೋ, ಹೇಗೆ ನಡೆಸ್ಕೊಳ್ತೀರೋ ಅದೆಲ್ಲಕ್ಕೂ ನಮ್ಮ ಸಹಕಾರ ಇದೆ, ನೀವು ಮಾಡಿ ಅಂತ ಹೇಳಿದರು. ಅವರ ಒಂದು ಸಮ್ಮುಖದಲ್ಲಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದರೆ ಅವರು ಕಾರಣಕರ್ತರಾಗಿರ್ತಾರೆ. ಅವರ ಒಂದು ಸಹಕಾರ ಸದಾ ಹೀಗೆ ಇರಲಿ ಅಂತೇಳಿ ನಾವು ಭಾವಿಸ್ತಾ ಈ ಒಂದು ಪ್ರತಿ ವರ್ಷ ನಾವು ಏನು ಆವತ್ತು 2002ರಿಂದ ಬಂದಿದ್ದೀವಿ, ಆವತ್ತಿನಿಂದ ಪ್ರತಿ ವರ್ಷ ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಉತ್ತಮ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಮಕ್ಕಳಿಗೆ ವಿಶಿಷ್ಟ ಒಂದು ಪ್ರತಿಭೆಗಳನ್ನು ತಾವೇ ವೈಯಕ್ತಿಕವಾಗಿ ಮಕ್ಕಳು ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ನೋಡಿ ಗ್ರಾಮಸ್ಥರೆಲ್ಲ ಆನಂದಿಸಿ
ಕಾರ್ಯಕ್ರಮವನ್ನು ತುಂಬ ಮೆಚ್ಚಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗ್ತಾರೆ. ಮುಂದೆ ಇದೇ ರೀತಿ ಪ್ರತಿ ವರ್ಷವೂ ಮಾಡಬೇಕು ಅಂತೇಳಿ ಒಂದು ಅವರಿಗೆ ಖುಷಿಯಿಂದ ಅವರು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾರೆ. ರಂಜನಿ ಅಂತ, ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಸಂದ್ರ ಇಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸುಮಾರು 18 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಶಾಲೆಗೆ ನಾವು ಬಂದಾಗಿದ್ದ ಪರಿಸ್ಥಿತಿಗೂ ಈಗೂ ತುಂಬ ಬದಲಾವಣೆ ಆಗಿದೆ. ಇನ್ನೊಂದು, ನಮ್ಮ ಮಕ್ಕಳು ಬರೀ ಈ ಅಕಾಡೆಮಿಕ್ಸ್ಗೆ ಮಾತ್ರ ಸೀಮಿತ ಆಗಿಲ್ಲ. ಸುಮಾರು ಈಗ 11 ಮಕ್ಕಳಿದ್ದಾರೆ. 11 ಮಕ್ಕಳು 25 ಆ್ಯಕ್ಟಿವಿಟೀಸ್ನ ಮಾಡ್ತಾರೆ, 25 ಡಾನ್ಸ್ಗಳನ್ನು ಮಾಡ್ತಾರೆ. ಅಂದರೆ ಅವರೊಂದು ಕ್ಯಾಲಿಬರ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅಟ್ ಎ ಟೈಮ್ ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡೋ ಒಂದು ಕೌಶಲ್ಯವನ್ನು ನಮ್ಮ ಮಕ್ಕಳಲ್ಲಿ ವೃದ್ಧಿ ಮಾಡಿದ್ದೀವಿ. ಬರೀ ಪಠ್ಯ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆಗದೆ ಅದರಲ್ಲಿ ಅವರು ಜೀವನ ಕೌಶಲ ಆಗಿರ್ಬೋದು, ಅಥವಾ ಅವ್ರಿಗೆ ಮೇಯ್ನ್ ಈಗ ಮೌಲ್ಯಗಳಿಲ್ಲ ಮಕ್ಕಳಲ್ಲಿ, ಈ ರೀತಿ ಮೌಲ್ಯ ಶಿಕ್ಷಣ ಎಲ್ಲವನ್ನು ನಮ್ಮ ಶಾಲೆಯಲ್ಲಿ ಕಲಿಸ್ತಾ ಇದ್ದೀವಿ. ಅದಕ್ಕೆ ತಕ್ಕಂಗೆ ಈ ಒಂದು ಗ್ರಾಮದಲ್ಲಿ ಪೋಷಕರು ಅಷ್ಟೇ ಸಹಕಾರ ಕೊಡ್ತಾರೆ, ಮತ್ತು ಮಕ್ಕಳು ಅಷ್ಟೇ ಫಾಸ್ಟಾಗಿ ಪ್ರತಿಯೊಂದನ್ನು ಗ್ರಾಸ್ಪ್ ಮಾಡ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಒಂದು ಒಳ್ಳೆ ಪುಷ್ಟಿ ಸಿಕ್ಕಿದೆ ಈ ಊರಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ರೀತಿ ಒಂದು STMC, ಈ ರೀತಿ ಒಂದು ಪೋಷಕರು, ಈ ಒಂದು ಮಕ್ಕಳು ನಿಜವಾಗ್ಲೂ ನಾವು ಪಡೆದಿದ್ದೀವಿ ಅಂದರೆ ತುಂಬ ಅದೃಷ್ಟವಂತರು ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.